ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಮೋಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಬನ್ನಿ ಕಡಲೆಕಾಳಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ನಾನು ಸ್ವಲ್ಪ ಫಸ್ಟು ಸಾಸಿವೆ ಹಾಕ್ಕೊತಿದ್ದೀನಿ ಮತ್ತು 3 to 4 ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಅದಾಗಿದ ನಂತರ ಅದರ ಜೊತೆಗೆ 1 to 2 ಆನಿಯನ್ಸ್ ಸಣ್ಣದಾಗಿ ಕಟ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಆನಿಯನ್ಸ್ ತೊಗೊತಿದ್ದೀನಿ, 2 to 3 ತೊಗೋಬೋದು ನೀವು. ಸೊ ಅದಾಗಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಮೆಣಸಿನ್ಕಾಯಿ, ಅದು ಒಂದು 4 to 5 ತೊಗೋಬೋದು ನೀವು. ಸೊ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ. ರೆಡ್ ಆದ ನಂತರ ಆನಿಯನ್ಸು, ನಾನು ಕಡಲೆಕಾಯಿ 3 ವಿಸಿಲ್ಸ್ ಹೊಡ್ಕೊಂಡಿದ್ದೀನಿ. ಸೊ ಅದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ತಿದ್ದೀನಿ. ಇದರ ಜೊತೆಗೆ ಕೊಬ್ಬರಿ ತುರಿ ಹಾಕ್ಕೊತಿದ್ದೀನಿ, ಆಗಲೇ ನಿಮಗೆ ತುಂಬಾ ರುಚಿ ಸಿಗೋದು. ಸೊ ಕೊಬ್ಬರಿ ತುರಿ ಇದ್ದಾಗ ಆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ಅದರ ಜೊತೆಗೆ ಲಾಸ್ಟ್ನಲ್ಲಿ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಳ್ಳಿ, ಅಷ್ಟೇ ಪಲ್ಯ ರೆಡಿ ಆಯಿತು. ಸೊ ಅದನ್ನು ಚೆನ್ನಾಗಿ ಕಲಸಿ ಫ್ರೈ ಮಾಡ್ಕೊಳ್ಳಿ. ಫಸ್ಟೇ ನಾನು ಕಡಲೆಕಾಳು ಕುಕ್ಕರಲ್ಲಿರುವಾಗ ಉಪ್ಪು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದರಿಂದ ಇಲ್ಲಿ ಏನು ಹಾಕೋಕ್ಕೆ ಹೋಗಲಿಲ್ಲ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.